ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದ್ವೇಷ ಭಾಷಣ ಮಸೂದೆಯ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದೆ. ವಿರೋಧ ಪಕ್ಷವನ್ನ ಟಾರ್ಗೆಟ್ ಮಾಡಿ ಜೈಲಿಗೆ ಕಳುಹಿಸುವುದಕ್ಕೆ ಈ ವಿಧೇಯಕವನ್ನ ತರಲಾಗಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಸೂದೆಗೆ ಗವರ್ನರ್ ತಡೆಯನ್ನ ನೀಡುವಂತೆ ಮನವಿಯನ್ನ ಮಾಡ್ತೇವೆ, ವಿರೋಧ ಪಕ್ಷದವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದ ಕೆಲವು ಕಡೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆ ನಡೆದಿದೆ, ಎಲ್ಲದರಲ್ಲೂ ಬಿಜೆಪಿ ಹೆಚ್ಚು ಸ್ಥಾನವನ್ನ ಗೆದ್ದಿದೆ. ಕಾಂಗ್ರೆಸ್ ಸರ್ಕಾರ ತೊಲಗಲು ಇದು ಮುನ್ಸೂಚನೆ. ಇವರು ಇದೇ ರೀತಿ ಕಾಂಗ್ರೆಸ್ನಲ್ಲಿ ಕಿತ್ತಾಡ್ತಾ ಇದ್ರೆ ಇವರು ಮನೆಗೆ ಹೋಗೋದಂತೂ ಗ್ಯಾರಂಟಿ. ಇನ್ನು ಕೆಎನ್ ರಾಜಣ್ಣರೇ ಕಾಂಗ್ರೆಸ್ಗೆ ಕೊಳ್ಳಿ ಇಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಡಿಕೆಶಿ ಫೇಲ್ಯೂರ್ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಕೇಂದ್ರದವರು ಕೂಡ ನಿಮ್ಮ ಸಹವಾಸವನ್ನ ಬೇಡ ಅಂತ ಹೇಳಿದ್ದಾರೆ. ತೀರ್ಮಾನ ತೆಗೆದುಕೊಳ್ಳದೆ ವೀಕ್ ನಾಯಕತ್ವ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ನಾಯಕತ್ವ. ಈ ಬಾರಿಯ ಅಧಿವೇಶನ ಬರೀ ಕಾಂಗ್ರೆಸ್ನಲ್ಲಿ ಡಿನ್ನರ್ಗೆ ಮಾತ್ರ ಸೀಮಿತವಾಗಿತ್ತು. ಸಿದ್ದರಾಮಯ್ಯ ಆರೋಗ್ಯ ಕೆಟ್ಟಿತ್ತು ಅಂತ ಹೇಳಿ ಸದನಕ್ಕೆ ಬಂದಿಲ್ಲ ಅಂದ್ರು. ಆದ್ರೆ ಸರ್ಕಾರದಲ್ಲಿನ ಆರೋಗ್ಯ ಸರಿ ಇಲ್ಲದೆ ಅವರು ಬಂದಿರಲಿಲ್ಲ. ಕಾಂಗ್ರೆಸ್ ಸಂಪೂರ್ಣ ಒಡೆದ ಮನೆಯಾಗಿದೆ. ಇವರ ಕುರ್ಚಿ ಕಿತ್ತಾಟದಿಂದ ಸರ್ಕಾರ ಪಾಪರಾಗಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಜಿಂದಾಬಾದ್ ಅಂತ ಹೇಳಿದ್ರಾ? ಹೇಳಿದಾರೆ ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ? ಕಾಂಗ್ರೆಸ್ ಅವರೇ ಏನು ಮಾಡಿದ್ದೀರಾ? ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಮಾಡಿದ್ನಲ್ಲ, ಅವ್ನು ದೊಡ್ಡ ಟೆರರಿಸ್ಟ್ ಅಂತ NIA ಅವ್ರು ಬಂಧಿಸ್ತರು. ಅವ್ರನ್ನ ನಮ್ಮ ಬ್ರದರ್ ಅಂದ್ರಲ್ಲ, ಅವ್ರು ಕಾಂಗ್ರೆಸ್ ಅವರ? ಮೋದಿಯವರ ತಲೆ ಕಡಿತೀನಿ ಅಂದ್ರಲ್ಲ, ಕಾಂಗ್ರೆಸ್ ಅವ್ರ್ಯಾರು? ಕಾಂಗ್ರೆಸ್ ಅವರೇ ತಾನೇ? ಖರ್ಗೆ ಅವರು ಮೋದಿಯವ್ರನ್ನ ಒಂದು ರೀತಿ ವಿಷ ಸರ್ಪ ಅಂದರು. ಅವ್ರನ್ನ ಮುಟ್ಟಿದ್ರೆ ವಿಷ ಅಂಟ್ಕೊಳ್ಳುತ್ತೆ ಅಂದ್ರಲ್ಲ ಈ ದೇಶದ ಪ್ರಧಾನಿ ಬಗ್ಗೆ. ಇದು ಒಳ್ಳೆ ಭಾಷಣನ? ಇದು ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಕಾಂಗ್ರೆಸ್ ಪಾರ್ಟಿ ನಾನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಾ? ಹೇಳಿದಾರೆ ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ? ಕಾಂಗ್ರೆಸ್ ಅವರೇ ಏನು ಮಾಡಿದ್ದೀರಾ? ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಮಾಡಿದ್ನಲ್ಲ, ಅವ್ನು ದೊಡ್ಡ ಟೆರರಿಸ್ಟ್ ಅಂತ NIA ಅವ್ರು ಬಂಧಿಸ್ತರು. ಅವ್ರನ್ನ ನಮ್ಮ ಬ್ರದರ್ ಅಂದ್ರಲ್ಲ, ಅವ್ರು ಕಾಂಗ್ರೆಸ್ ಅವರ? ಮೋದಿಯವರ ತಲೆ ಕಡಿತೀನಿ ಅಂದ್ರಲ್ಲ, ಕಾಂಗ್ರೆಸ್ ಅವ್ರ್ಯಾರು? ಕಾಂಗ್ರೆಸ್ ಅವರೇ ತಾನೇ? ಖರ್ಗೆ ಅವರು ಮೋದಿಯವ್ರನ್ನ ಒಂದು ರೀತಿ ವಿಷ ಸರ್ಪ ಅಂದರು. ಅವ್ರನ್ನ ಮುಟ್ಟಿದ್ರೆ ವಿಷ ಅಂಟ್ಕೊಳ್ಳುತ್ತೆ ಅಂದ್ರಲ್ಲ ಈ ದೇಶದ ಪ್ರಧಾನಿ ಬಗ್ಗೆ. ಇದು ಒಳ್ಳೆ ಭಾಷಣನ? ಇದು ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಕಾಂಗ್ರೆಸ್ ಪಾರ್ಟಿ ನಾನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಾ? ಹೇಳಿದಾರೆ ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ? ಕಾಂಗ್ರೆಸ್ ಅವರೇ ಏನು ಮಾಡಿದ್ದೀರಾ? ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಮಾಡಿದ್ನಲ್ಲ, ಅವ್ನು ದೊಡ್ಡ ಟೆರರಿಸ್ಟ್ ಅಂತ NIA ಅವ್ರು ಬಂಧಿಸ್ತರು. ಅವ್ರನ್ನ ನಮ್ಮ ಬ್ರದರ್ ಅಂದ್ರಲ್ಲ, ಅವ್ರು ಕಾಂಗ್ರೆಸ್ ಅವರ? ಮೋದಿಯವರ ತಲೆ ಕಡಿತೀನಿ ಅಂದ್ರಲ್ಲ, ಕಾಂಗ್ರೆಸ್ ಅವ್ರ್ಯಾರು?